ಮಹಾಶ್ವೇತಾದೇವಿಯವರ ಬದುಕು ಬರಹ. ಜ್ಞಾನಪೀಠ ಪ್ರಶಸ್ತಿಯನ್ನು ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದ ಉನ್ನತ ಸಾಧನೆಯನ್ನು ಗುರುತಿಸಿ ಪ್ರದಾನ ಮಾಡಲಾಗುತ್ತದೆ. ಸಾಹಿತ್ಯದ ಶ್ರೇಷ್ಠತೆಯನ್ನು ಅಳೆಯುವುದು ಹೇಗೆ ಎಂಬುದು ದೀರ್ಘ ಚರ್ಚೆಗಳಿಗೆ ಕಾರಣವಾಗಬಹುದಾದ ಪ್ರಶ್ನೆ. ಸಾಹಿತ್ಯ ಅಧ್ಯಯನದ ಈ ಬಗೆಯ ವೈವಿಧ್ಯಮಯ ಚರ್ಚೆಗಳು ಸಾಕಷ್ಟು ನಡೆಯುತ್ತಲೇ ಬಂದಿವೆ. ಕವಿ, ಕೃತಿ, ಓದುಗ ಸಂಬಂಧಿತ ನೆಲೆಯಲ್ಲಿ ನಿಲ್ಲುವ ಚರ್ಚೆಗಳು ಆನಂದವೇ ಸಾಹಿತ್ಯದ ಆತ್ಯಂತಿಕ ಪರಿಣಾಮ ಎನ್ನುತ್ತವೆ. ಆದರೆ ಸಾಹಿತ್ಯವು ಈ ವ್ಯಾಪ್ತಿಯನ್ನು ಮೀರಿ ಸಾಮಾಜಿಕ ಪರಿವರ್ತನೆ, ಕ್ರಾಂತಿ, ಪ್ರಗತಿಗಳಿಗೆ ಬದ್ಧವಾಗಬೇಕು ಎಂಬುದು ಈ ಚರ್ಚೆಗಳಲ್ಲಿ ಹೊಸದಾಗಿ ಕೂಡಿಕೊಂಡಿರುವ ಆಯಾಮ. ಕಲೆಗಾಗಿ ಕಲೆ ಎಂಬ ಚಿಂತನೆಯು ಸಾಮಾಜಿಕ ಬದ್ಧತೆಯತ್ತ ವಿಸ್ತರಿಸುತ್ತಿರುವ ನಮ್ಮ ಕಾಲಕ್ಕೆ ಕೃತಿಯನ್ನು ಕೃತಿಕಾರರಿಂದ ವಸ್ತುನಿಷ್ಠವಾಗಿ ಬೇರ್ಪಡಿಸಿ ನೋಡುವುದು ಕಷ್ಟವಾಗುತ್ತದೆ. ಏಕೆಂದರೆ ಕೃತಿಯಲ್ಲಿ ವ್ಯಕ್ತವಾಗಿರಬಹುದಾದ ಸಾಮಾಜಿಕ ಬದ್ಧತೆಯು ಪ್ರಾಮಾಣಿಕವಾದುದಾದರೆ ಅದು ಸಾಮಾಜಿಕ ಪರಿವರ್ತನೆಯ ಸಾಧನವಾಗಬಹುದು. ಕೃತಿಕಾರರ ಬದುಕು ಬಹುಮಟ್ಟಿಗೆ ಈ ಪ್ರಾಮಾಣಿಕತೆಯ ಮೂಲಾಧಾರವಾಗಿರುತ್ತದೆ. ಕೆಲವೊಮ್ಮೆ ಅತಿ ಜಾಣ್ಮೆಯ ತಂತ್ರ, ವಿನ್ಯಾಸ, ಶೈಲಿಗಳೂ ಕೂಡ ಪ್ರಾಮಾಣಿಕತೆಯ ಸೋಗನ್ನು ತಳೆಯುವುದೂ ಸಾಧ್ಯವಿದೆ. ಹಾಗಾಗಿಯೇ ನಮ್ಮ ಈಗಿನ ಚಿಂತನೆಗಳಲ್ಲಿ ಕೃತಿಕಾರರ ಬದುಕು ಹಾಗೂ ಬರಹಗಳನ್ನು ಅಕ್ಕಪಕ್ಕದಲ್ಲಿಟ್ಟು ನೋಡುವ ವಿಧಾನ ಹೆಚ್ಚು ಪ್ರಚಲಿತವಾಗುತ್ತಿದೆ. ಕಲೆಗಾಗಿ ಕಲೆ ಎನ್ನುವವರಿಗೆ ಕೃತಿಯ ವಸ್ತು, ವಿನ್ಯಾಸ, ತಂತ್ರ, ಭಾಷೆ, ಶೈಲಿ ಎಂಬ ರಾಚನಿಕ ವಿವರಗಳು ಮುಖ್ಯವಾಗುತ್ತವೆ. ವೈಚಾರಿಕತೆ, ದರ್ಶನ ಎಂಬ ಸಂಗತಿಗಳೂ ಕೂಡ ಧಾರ್ಮಿಕ, ನೈತಿಕ, ತಾತ್ವಿಕ ನೆಲೆಗಳ ಸೋಗಿನಲ್ಲಿ ಚಲಿಸುವ ಬೌದ್ಧಿಕ ಚಟುವಟಿಕೆಗಳಷ್ಟೇ ಆಗಿಬಿಡಬಹುದು. ಇವುಗಳು ತೀರಾ ನಿಷ್ಪ್ರಯೋಜಕವೆಂದಲ್ಲ. ಪರೋಕ್ಷವಾಗಿ ಮನಸ್ಸಿನ ಪರಿವರ್ತನೆಗೆ, ಆ ಮೂಲಕ ಸಾಮಾಜಿಕ ಚಲನೆಗೆ ಸ್ವಲ್ಪ ಮಟ್ಟಿಗೆ ನೆರವಾದೀತು ಎಂಬುದನ್ನೇನು ನಿರಾಕರಿಸುವಂತಿಲ್ಲ. ಆದರೂ ಬಹುಮಟ್ಟಿಗೆ ಇದು ಉಪದೇಶದ ನೆಲೆಯದಾಗಬಹುದು, ಅಥವಾ ಹೆಚ್ಚೆಂದರೆ ಬುದ್ಧಿಗೆ ಒಂದಿಷ್ಟು ಗ್ರಾಸವಾಗಿ ಒದಗಬಹುದು. ಕ್ರಿಯಾಶೀಲ ಮಾರ್ಗಸೂಚಿಯಾಗಿ ಸಮಾಜವನ್ನು ನಡೆಸುವ ಸಾಮರ್ಥ್ಯವನ್ನು ಇದಕ್ಕೆ ಆರೋಪಿಸುವುದು ಕಷ್ಟವಾಗುತ್ತದೆ. ಆದರೆ ಸಾಮಾಜಿಕ ಬದ್ಧತೆಯನ್ನು ಪ್ರಮಾಣವಾಗಿ ಸ್ವೀಕರಿಸುವ ಕಲಾಕೃತಿಗೆ ಎದುರಾಗುವ ಸವಾಲುಗಳೇ ಭಿನ್ನವಾದುವು. ಕೃತಿಯೊಂದರ ಓದಿನಿಂದ ವ್ಯಕ್ತಿಗೆ ದೊರಕುವ ಆನಂದ ಎಂಬ ಅಮೂರ್ತ ಕಲ್ಪನೆಯಲ್ಲಿ ನಿರ್ಮಿತವಾದ ವಿಮರ್ಶಾ ಮಾನದಂಡಗಳಿಗೆ ಬದ್ಧವಾಗುವುದು ಈ ಕೃತಿಗೆ ಸಾಧ್ಯವಾಗುವುದಿಲ್ಲ. ಈ ಮಾನ್ಯತೆಯನ್ನು ಮೀರಿ ಸಮುದಾಯದ ಬದುಕಿಗೆ ನೆರವಾಗಿ ಒದಗಿ ಬರುವ ಉಪಯುಕ್ತ ಸಾಧನವಾಗಬೇಕೆಂಬ ಆಶಯವೇ ಇಲ್ಲಿ ಪ್ರಧಾನವಾಗುತ್ತದೆ. ಅಂದರೆ ಕಲೆಯನ್ನು ಅತೀತ ಲೋಕದಲ್ಲಿ ಉಳಿಸುವ ಬದಲು ಪ್ರಸ್ತುತದ ಸಾಮಾಜಿಕ ಪ್ರಶ್ನೆಗಳನ್ನು ಬಿಡಿಸುವ ಹೊಣೆಗಾರಿಕೆಯನ್ನು ಹೊರಲು ಈ ಸೃಜನಶೀಲತೆ ಅಣಿಯಾಗುತ್ತದೆ. ಈ ಹಂತದಲ್ಲಿ ಇದು ಸಮಾಜಕ್ಕೆ ಉಪಯುಕ್ತವಾದ ಮಾರ್ಗಸೂಚಿಯಾಗಿ ನಿಲ್ಲುತ್ತದೆ. ಇಂತಹ ಹಲವಾರು ಮಹತ್ವದ ಸಾಹಿತ್ಯ ಕೃತಿಗಳನ್ನು ಪ್ರತಿಯೊಂದು ಪರಂಪರೆಯು ಗುರುತಿಸಿಕೊಳ್ಳುತ್ತದೆ. ಇಂತಹ ಅದ್ಭುತ ಸೃಜನಶೀಲತೆಯು ಸಾಮಾಜಿಕ ಪರಿವರ್ತನೆಗೆ ಅಗತ್ಯವಾದ ಸಾಧನವೊಂದನ್ನು ಕೃತಿಯೊಂದರ ಮೂಲಕ ಕಟ್ಟಿಕೊಡುವುದು ಕೃತಿಕಾರರ ಬಹುಮುಖ್ಯ ಸಾಧನೆಯೇ ಹೌದು. ಕೆಲವೊಮ್ಮೆ ಕೃತಿಕಾರರು ತಮ್ಮ ಜೀವಿತದ ಅವಧಿಯಲ್ಲಿ ಈ ಸಾಧನವನ್ನು ಸ್ವತಃ ಪ್ರಯೋಗಕ್ಕೆ ಇಳಿಸಿ
ಸ್ವತಃ ಕ್ರಿಯಾಶೀಲರಾಗುವ ಮೂಲಕ ಸಮುದಾಯವನ್ನು ಮುನ್ನಡೆಸುತ್ತಾರೆ. ಮಾನವ ಚರಿತ್ರೆಯಲ್ಲಿ ಸಮುದಾಯದ ಏಳಿಗೆಗೆ ತಮ್ಮನ್ನು ತೆತ್ತುಕೊಂಡ ಮಹಾನ್ ಚೇತನಗಳು ಕಾಲಕಾಲಕ್ಕೆ ಅವತರಿಸುತ್ತಲೇ ಬಂದಿದ್ದಾರೆ ಎಂಬುದೇ ಪದೇ ಪದೇ ಹದಗೆಟ್ಟು ಹೋಗುವ ಸಮಾಜ ವ್ಯವಸ್ಥೆಯು ಅಷ್ಟೇ ವೇಗದಲ್ಲಿ ಸುಧಾರಿಸಿಕೊಳ್ಳುವುದು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸುತ್ತದೆ. ಆದರೆ ಸೃಜನಶೀಲತೆಯನ್ನು ಕ್ರಿಯಾಶೀಲವಾಗಿ ವಿಸ್ತರಿಸಿ ಸಮಾಜವನ್ನು ಮುನ್ನಡೆಸುವ ಚೇತನಗಳು ತೀರಾ ವಿರಳವಾಗಿಯಷ್ಟೇ ಎದುರಾಗುತ್ತವೆ. ಬದುಕು ಬರಹಗಳೆರಡರಲ್ಲೂ ತಮ್ಮನ್ನು ಅಭಿನ್ನವಾಗಿ ಸಾಮಾಜಿಕ ಬದ್ಧತೆಗೆ ಮುಡುಪಾಗಿಸಿಕೊಂಡ ಮಹಾಶ್ವೇತಾದೇವಿಯವರು ಇಂತಹ ಒಂದು ಅಪರೂಪದ ಚೇತನವಾಗಿ ಕಾಣಿಸುತ್ತಾರೆ. ದಂಗೆ, ಯುದ್ಧಗಳಂತಹ ಪ್ರಸಂಗಗಳಲ್ಲಿ ಸಮಾಜ ವಿಜ್ಞಾನಿಗಳು, ಲೇಖಕರು, ಕಲಾವಿದರು ಹಾಗೂ ಬುದ್ಧಿಜೀವಿಗಳು ಎನಿಸಿದವರು ನೇರವಾಗಿ ಪಾಲ್ಗೊಂಡ ಸಂದರ್ಭಗಳು ಚರಿತ್ರೆಯಲ್ಲಿ ಹೆಚ್ಚಾಗಿ ಕಂಡುಬಂದದ್ದಿಲ್ಲ. ಆದರೆ ಸಮಾಜ ವ್ಯವಸ್ಥೆಯ ಲೋಪದೋಷಗಳನ್ನು ಸರಿಪಡಿಸುವ ಹೊಣೆಗಾರಿಕೆಯನ್ನು ಒಬ್ಬ ರಾಜನಿಗೆ ಅಥವಾ ಪ್ರಭುತ್ವಕ್ಕೆ ವಹಿಸಿಕೊಟ್ಟ ಪರಿಣಾಮಗಳಿಗಾಗಿ ಅವರ ಮುಖ ನೋಡುವ ಪ್ರವೃತ್ತಿಯನ್ನು ಬಿಟ್ಟುಕೊಟ್ಟು ನಾಗರಿಕರ ಈ ಹೊಣೆಯನ್ನು ನೇರವಾಗಿ ತಾವೇ ಹೊರುವುದು ಹೆಚ್ಚು ಉಪಯುಕ್ತ ಎಂಬ ತಿಳುವಳಿಕೆಯಲ್ಲಿ ನಾಗರಿಕ ಚಳುವಳಿಗಳು ತೊಡಗಿದವು. ಈ ನಾಗರಿಕ ಸಮುದಾಯದ ನೇತೃತ್ವವನ್ನು ಸಾಮಾನ್ಯ ಜನರು ವಹಿಸುವುದು ಕಷ್ಟ. ಸಮುದಾಯವನ್ನು ನಡೆಸುವಲ್ಲಿ ಸಮಾಜದ ಬುದ್ಧಿವಂತರೇ ಮುಂದಾಗುವುದು ಸಹಜ. ಏಕೆಂದರೆ ಚಳುವಳಿಗಳು ತಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳಬೇಕೆಂದರೆ ಅದಕ್ಕೆ ಸೂಕ್ತವಾದ ಕಾರ್ಯಸೂಚಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈಗಾಗಲೇ ಪ್ರಬಲ ಶಕ್ತಿಯಾಗಿರುವ ವ್ಯವಸ್ಥೆಯ ಹುನ್ನಾರಗಳನ್ನು ಭೇದಿಸುವ ಉಪಾಯಗಳನ್ನು ಕಲ್ಪಿಸಬೇಕು. ಈ ಹೋರಾಟದಲ್ಲಿ ಸಮುದಾಯದ ಒಗ್ಗಟ್ಟು, ಶಕ್ತಿ, ಛಲಗಳು ಎಷ್ಟು ಮುಖ್ಯವೋ ಪ್ರತಿ ಹುನ್ನಾರಗಳನ್ನು ರೂಪಿಸುವ ಜಾಣ್ಮೆಯೂ ಅಷ್ಟೇ ಮುಖ್ಯ. ಇಲ್ಲವಾದರೆ ಚಳುವಳಿಗಳು ಸಮುದಾಯದ ಸಾಮೂಹಿಕ ಆತ್ಮಾಹುತಿಗೆ ಕಾರಣವಾಗುತ್ತವೆ ಅಷ್ಟೇ. ಬುದ್ಧಿಜೀವಿಗಳು ಚಳುವಳಿಗೆ ಹೋರಾಟದ ಈ ವಿಧಾನಗಳನ್ನು ಮಾತ್ರವಲ್ಲದೆ ಅವಕ್ಕೆ ಅತ್ಯಂತ ಅಗತ್ಯವಾದ ತಾತ್ವಿಕ ಆಧಾರಗಳನ್ನು ರೂಪಿಸಿಕೊಡುವ ಮೂಲಕ ಸಮುದಾಯದ ನೈತಿಕ ಬಲವನ್ನು ಭದ್ರಪಡಿಸಬಲ್ಲರು. ಇದು ಸಮುದಾಯದ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರಿಂದ ವ್ಯವಸ್ಥೆಯು ನಿಲ್ಲಿಸಬಹುದಾದ ಯಾವುದೇ ಪ್ರಶ್ನೆಗಳನ್ನು ಉತ್ತರಿಸುವ ಸಾಮರ್ಥ್ಯವನ್ನು ಅದು ಪಡೆಯುತ್ತದೆ. ಬರಹಗಾರರು, ಕಲಾವಿದರು, ವಿಜ್ಞಾನಿಗಳು ತಮ್ಮ ಸೃಜನಶೀಲತೆಯನ್ನು ಸಮುದಾಯ ಶಕ್ತಿಯಾಗಿ ಅದರ ಕ್ರಿಯಾಶೀಲ ಚೇತನವಾಗಿ ಪರಿವರ್ತಿಸಿಕೊಂಡು ನಡೆದ ಬಹುತೇಕ ಚಾರಿತ್ರಿಕ ಸಂದರ್ಭಗಳಲ್ಲಿ ಸಾಮಾಜಿಕ ಚಳುವಳಿಗಳು ಅತ್ಯುತ್ತಮ ಫಲಿತಾಂಶಗಳನ್ನು ಕಂಡಿವೆ. ಯುದ್ಧಗಳಿಗೆ, ಕೋಮು ಗಲಭೆಗಳಿಗೆ, ದುರಾಕ್ರಮಣಗಳಿಗೆ ಕತ್ತಿ, ಕಟಾರಿ, ಬಂದೂಕಗಳು ದುಡಿಯುತ್ತವಾದರೆ ಚಳುವಳಿಗಳಿಗೆ ಬುದ್ಧಿಜೀವಿಗಳ ಪೆನ್ನುಗಳೇ ಶಸ್ತ್ರಾಸ್ತ್ರಗಳಾಗಿ ಒದಗಿ ಬರಬಲ್ಲವು. ಕಲೆಗಾಗಿ ಕಲೆ ಎಂಬ ರಮ್ಯ ಹೇಳಿಕೆಗಳು ಖಡ್ಗವಾಗಲಿ ಕಾವ್ಯ ಎಂಬ ಕ್ರಾಂತಿ ಕಹಳೆಗಳಾಗುತ್ತವೆ. ಕೆಲವು ಚಳುವಳಿಗಳಲ್ಲಿ ಬುದ್ಧಿಜೀವಿಗಳು ತಮ್ಮ ಲೇಖನಿಗಳೆಂಬ ಸಾಂಕೇತಿಕ ಖಡ್ಗಗಳನ್ನು ಮಾತ್ರವೇ ಅಲ್ಲದೆ ವಸ್ತುಶಃ ಶಸ್ತ್ರಾಸ್ತ್ರಗಳನ್ನು ಹಿಡಿದ ಕಥೆಗಳೂ ನಮ್ಮೊಂದಿಗಿವೆ. ಇಂತಹ ಹೋರಾಟಗಳು ಸಮುದಾಯಕ್ಕೆ ನಿಜವಾಗಿ ಅದರ ಹಕ್ಕಿನದೇ ಆದ ನಾಗರಿಕ ಸಮಾಜವನ್ನು ಮರಳಿಸಬಹುದೇ ಎಂಬುದು ಪ್ರಶ್ನಾರ್ಹವೇ. ವ್ಯವಸ್ಥೆಯ ವಿರುದ್ಧ ಹೋರಾಡಿ ನ್ಯಾಯವನ್ನು ಕಾಣಬೇಕೆಂಬ ಸದಾಶಯವು ಶಸ್ತ್ರಾಸ್ತ್ರಗಳ ನೇರ ಬಳಕೆಯ ವಿಧಾನದಲ್ಲಿ ಭೂಗತವಾಗಿ ಉಳಿಯಬೇಕಾದ ಅನಿವಾರ್ಯತೆಯನ್ನು ಕಲ್ಪಿಸಿದರೆ ಅದರ ಆತ್ಯಂತಿಕ ಪರಿಣಾಮಗಳು ದುರಂತಗಳಾಗುತ್ತವೆ.
ಸಾಮಾಜಿಕ ನ್ಯಾಯದ ಕಲ್ಪನೆಗೆ ಪ್ರತಿಹಿಂಸೆ ಅಥವಾ ಆತ್ಮಾಹುತಿಗಳು ನೆರವಾಗಲಾರವು. ಬದಲಿಗೆ ಸಮುದಾಯವು ವ್ಯವಸ್ಥೆಯೊಂದಿಗೆ ಬಹಿರಂಗವಾಗಿಯೇ ಹೋರಾಡುವ ವಿಧಾನಗಳನ್ನೇ ರೂಪಿಸಬೇಕು. ಇದೇನು ಹೇಳುವಷ್ಟು ಸುಲಭವಾದ ಸರಳವಾದ ಸಂಗತಿಯಲ್ಲ ಎಂಬುದು ನಿಜವಾದರೂ ಸಮುದಾಯವು ಈ ವಿಧಾನದಲ್ಲಿ ನಿರಂತರವಾದ ಛಲವನ್ನು ಉಳಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಸಮಾಜದಲ್ಲಿ ಕ್ರಮಾಗತವಾಗಿಯಾದರೂ ಅಗತ್ಯದ ಪರಿವರ್ತನೆಗಳನ್ನು ಕಾಣುವುದು ಸಾಧ್ಯ. ಮಹಾಶ್ವೇತಾದೇವಿಯವರ ಲೇಖನಿ ಖಡ್ಗದಷ್ಟೇ ಹರಿತವಾಗಿ ವ್ಯವಸ್ಥೆಯ ದುಷ್ಟಶಕ್ತಿಗಳೊಂದಿಗೆ ಹೋರಾಟಕ್ಕೆ ಇಳಿದಿದೆ. ಆದರೆ ಅವರ ಲೇಖನಿ ಮಾತ್ರವೇ ಹರಿತವಾದಷ್ಟರಿಂದ ಅವರ ಹೋರಾಟಗಳಿಗೆ ಈಗಿನ ಬಗೆಯ ಶಕ್ತಿ ಕೂಡಿಕೊಂಡಿದೆ ಎಂದೇನಲ್ಲ. ಸಮುದಾಯದ ಹೋರಾಟದಲ್ಲಿ ಅವರು ಸಕ್ರಿಯವಾಗಿಯೂ ತೊಡಗಿಕೊಂಡಿದ್ದಾರೆ. ಆದರೆ ನೇರವಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿಯದೆಯೂ ದಮನಿತ ಸಮುದಾಯಗಳಿಗೆ ಪ್ರತಿಹಿಂಸೆಯ ಪಾಠಗಳನ್ನು ಹೇಳದೆಯೂ ಅವರು ಹೋರಾಟಗಳನ್ನು ಮುನ್ನಡೆಸುತ್ತಿದ್ದಾರೆ ಎಂಬುದು ತುಂಬ ಮುಖ್ಯವಾದ ಸಂಗತಿ. ನಮ್ಮನ್ನು ನೋಯಿಸಿದವರ ಮೇಲೆ ಹಗೆಯನ್ನು, ದ್ವೇಷವನ್ನು ಸಾಧಿಸುವುದರಿಂದ ಅವರನ್ನು ನಾಶ ಮಾಡಬಹುದು. ಆದರೆ ಅದರಿಂದ ನಮ್ಮ ನೋವು ಮಾಯವಾಗುವುದಿಲ್ಲ. ಬದಲಿಗೆ ನೋಯಿಸುವ ಕ್ರಿಯೆಯನ್ನು ನಿಶ್ಚೇತನಗೊಳಿಸುವುದು ಹೆಚ್ಚು ಉಪಯುಕ್ತವಾದ ವಿಧಾನ. ಗಾಂಧೀಜಿಯವರು ಬ್ರಿಟಿಷರಿಗೆ ಒತ್ತಾಯಿಸಿದ ವಿಧಾನ, ನೀವೇ ಆಡಳಿತ ನಡೆಸಿ, ಆದರೆ ನಮ್ಮ ಅಗತ್ಯಗಳಿಗೆ ತಕ್ಕಂತೆ ನಮ್ಮ ಜನರ ಸುಖ, ಸಮೃದ್ಧಿ, ಸಂತೋಷಗಳು ಸುಸ್ಥಿತಿಯಲ್ಲಿ ಇರುವಂತೆ ಆಳಿರಿ ಎಂಬುದು ಮುಖ್ಯ. ಆಗ ಮಾತ್ರವೇ ವ್ಯವಸ್ಥೆಯು ಸಮುದಾಯದೊಂದಿಗಿನ ತನ್ನ ಸಂಬಂಧವನ್ನು ಸರಿಯಾಗಿ ಗ್ರಹಿಸುತ್ತದೆ. ವ್ಯವಸ್ಥೆಯು ಸಮುದಾಯದ ಸೇವೆಯಲ್ಲಿ ಕರ್ತವ್ಯ ನಿರತವಾಗಬೇಕೇ ಹೊರತು ಸಮುದಾಯದ ಮೇಲೆ ಆಕ್ರಮಣ ಮಾಡುವ ಹಕ್ಕು ತನ್ನದೆಂಬ ಭಾವವನ್ನು ಚಲಾಯಿಸುವುದು ತಪ್ಪಾಗುತ್ತದೆ. ಎಷ್ಟೇ ಪ್ರಜಾಪ್ರಭುತ್ವದ ಮಾತುಗಳನ್ನಾಡಿದರೂ ಆಡಳಿತ ವ್ಯವಸ್ಥೆಯನ್ನೇನೂ ನಿರಾಕರಿಸಲಾಗುವುದಿಲ್ಲ. ಅಧಿಕಾರ ವರ್ಗವನ್ನು ಒಪ್ಪದೆ ವಿಧಿಯಿಲ್ಲ. ಅಧಿಕಾರ ರಾಜಕಾರಣದ ಯಾವುದೊಂದು ನಡೆಯನ್ನೂ ತಪ್ಪಿಸುವಂತಿಲ್ಲ. ಹಾಗಾದರೆ ಪ್ರಜಾಪ್ರಭುತ್ವ ಎಂಬ ಕಲ್ಪನೆಯನ್ನು ಎಟಕಿಸಿಕೊಳ್ಳುವುದಾದರೂ ಹೇಗೆ? ಈ ಪ್ರಶ್ನೆಯನ್ನು ಸಮುದಾಯವೇ ಕೈಗೆತ್ತಿಕೊಳ್ಳಬೇಕು ಮತ್ತು ಸೂಕ್ತ ನಾಯಕತ್ವದಲ್ಲಿ ಸಮುದಾಯವು ಇದನ್ನು ಸಮರ್ಥವಾಗಿ ಉತ್ತರಿಸಬಲ್ಲದು. ಅಧಿಕಾರ ರಾಜಕಾರಣದ ಎದುರು ತನ್ನದೇ ಆದ ಸಮುದಾಯ ರಾಜಕಾರಣವನ್ನು ರೂಪಿಸಿಕೊಳ್ಳುತ್ತಲೇ ನಡೆಯುವುದು ನಾಗರಿಕರಿಗೆ ಅನಿವಾರ್ಯವೇ ಹೌದು. ಮಹಾಶ್ವೇತಾದೇವಿಯವರು ಇಂತಹ ಒಂದು ಸಮುದಾಯ ಶಕ್ತಿಯಾಗಿ ಬಾಳಿ ಬದುಕುತ್ತಿರುವವರು. ದೊಡ್ಡ ಲೇಖಕಿಯಾಗಿ ಬುಡಕಟ್ಟು ಸಮುದಾಯಗಳ ಚಳುವಳಿಗಳ ಬೆನ್ನೆಲುಬಾದ ಹೋರಾಟಗಾರ್ತಿಯಾಗಿ ಮಹಾಶ್ವೇತಾದೇವಿಯವರ ಸಾಧನೆಗಳನ್ನು ಪರಿಚಯಿಸಿಕೊಳ್ಳುವುದು ನಮ್ಮ ಚಿಂತನಾ ವಿಧಾನಗಳನ್ನು, ಬದುಕುವ ಪರಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ನೆರವಾಗಬಹುದು.